ನಮಸ್ಕಾರ, ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು DTP ದರ್ಶನ, ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್. DTP ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಯಾವ ಸೇವೆಗಳು ಸಿಗುತ್ತವೆ, DTP ಫೀಲ್ಡ್ನಲ್ಲಿ ಏನೆಲ್ಲ ಉದ್ಯೋಗಾವಕಾಶಗಳು ಇವೆ, ಮೂಲತಃ DTP ಬಿಸ್ನೆಸ್ ಎಂದರೇನು? ಈ ಸರಣಿಯಿಂದ ನಿಮಗೆ ಭಾರತದಲ್ಲಿ DTP ಜಗತ್ತಿನ ಸಂಪೂರ್ಣ ಒಳನೋಟ ಸಿಗುತ್ತದೆ. DTP ಇದರ ವಿಸ್ತರಣೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಗಿದೆ. ತಾಂತ್ರಿಕವಾಗಿ DTP ಅಂದರೆ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಡಾಕ್ಯುಮೆಂಟ್ ಅನ್ನು ರಚಿಸುವುದು ಮತ್ತು ನಂತರ ಅದನ್ನು ಪ್ರಿಂಟ್ ಮೀಡಿಯಾ ಮೂಲಕ ಪ್ರಕಟಿಸುವುದು. ಮತ್ತು ಈಗ ನಾವು ಮುದ್ರಣದ ಬದಲಿಗೆ ಆನ್ಲೈನ್ ಮಾಧ್ಯಮದ ಮೂಲಕವೂ ಪಬ್ಲಿಷ್ ಮಾಡಬಹುದಾಗಿದೆ. DTPಗೆ ಕೆಲವು ಉದಾಹರಣೆಗಳೆಂದರೆ ನಿಯತಕಾಲಿಕೆಗಳು, ಜರ್ನಲ್ಗಳು, ಕತೆ ಕಾದಂಬರಿಗಳು ಇತ್ಯಾದಿ. ಆನ್ಲೈನ್ DTPಯ ಉದಾಹರಣೆಗಳೆಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ವೆಬ್ಸೈಟ್, ಬ್ಲಾಗ್ ಇತ್ಯಾದಿ. ಆದರೆ ಭಾರತದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ DTP ಅಂದರೆ ಕಂಪ್ಯೂಟರ್ನಲ್ಲಿ ಕೆಲವು ಮಾಹಿತಿಯನ್ನ ಟೈಪ್ ಮಾಡುವುದು, ಫಾರ್ಮ್ಯಾಟ್ ಮಾಡುವುದು ಮತ್ತು ಅದನ್ನ ಅಲೈನ್ ಮಾಡುವುದು ಹಾಗೂ ಪ್ರಿಂಟ್ಔಟ್ ತೆಗೆದುಕೊಳ್ಳುವುದು ಆಗಿದೆ. ಅಂತೆಯೇ ಸಾಫ್ಟ್ವೇರ್ ಮೂಲಕ ಕೆಲವು ಚಿತ್ರಗಳನ್ನು ರಚಿಸುವುದು ಮತ್ತು ವಿನ್ಯಾಸಗೊಳಿಸುವುದು ಅಂದರೆ ಡಿಸೈನ್ ಮಾಡುವುದು ಹಾಗೂ ಇದನ್ನು ಮುದ್ರಿಸುವುದು, ಇದನ್ನು ಸಹ DTP ಎಂದು ಗುರುತಿಸಲಾಗುತ್ತದೆ. ಉದಾಹರಣೆಗಳೆಂದರೆ ಪ್ರಾಜೆಕ್ಟ್ ರಿಪೋರ್ಟ್, ಬಿಲ್ ಬುಕ್, ಬ್ಯಾನರ್, ಪೋಸ್ಟರ್ ಇತ್ಯಾದಿ. ಇಂದು DTPಗೆ ಪ್ರಮುಖವಾಗಿ 3 ಅಗತ್ಯ ಅಂಶಗಳು ಬೇಕಾಗುತ್ತವೆ. ಮೊದಲನೆಯದು ಕಂಪ್ಯೂಟರ್. ಇಲ್ಲಿ ನಮ್ಮ DTP ಕೆಲಸ ಪ್ರಾರಂಭವಾಗುತ್ತದೆ. ನಮಗೆ ಬೇಕಾದದ್ದನ್ನು ಟೈಪ್ ಮಾಡಿ, ಟೆಕ್ಸ್ಟ್ ಅನ್ನು ಫಾರ್ಮ್ಯಾಟ್ ಮಾಡಿ, ಅಲೈನ್ ಮಾಡಿ, ಬೇಕಿದ್ದರೆ ಕೆಲವು ಚಿತ್ರಗಳನ್ನು ಸೇರಿಸಿ, ನಂತರ ಆ ಚಿತ್ರಗಳ ಮೇಲೆ ವರ್ಕ್ ಮಾಡಿ, ಅಂದರೆ ಅಗತ್ಯವಿದ್ದರೆ ಡಿಸೈನ್ ಮಾಡಿ, ಹೀಗೆ ಅಂತಿಮವಾಗಿ ಇವುಗಳ ಸರಿಯಾದ ಲೇಔಟ್ ಮಾಡಿಕೊಳ್ಳುತ್ತೇವೆ. ಇಂಟರ್ನೆಟ್ ಇದು DTP ಕೆಲಸಕ್ಕೆ ಅಗತ್ಯವಿರುವ ಎರಡನೇ ಪ್ರಮುಖ ಅಂಶವಾಗಿದೆ. ಏಕೆಂದರೆ ನಿಮಗೆ ಒಂದಲ್ಲ ಒಂದು ಪೂರಕ ಮಾಹಿತಿ ಬೇಕಾಗಬಹುದು. ಯಾವುದೇ ರೀತಿಯ ಇನ್ಫಾರ್ಮೇಶನ್, ಅಗತ್ಯ ಚಿತ್ರಗಳು, ಅಲ್ಲದೆ ನೀವು DTP ಕೆಲಸದ ನಡುವಿನಲ್ಲಿರುವಾಗ ನಿಮಗೆ ಅಗತ್ಯವಿರುವ ಯಾವುದೇ ಹೆಲ್ಪ್, ಸಲಹೆಗಳು ಬೇಕಿದ್ದರೆ ನೀವು ಈ ಎಲ್ಲವನ್ನು ಆನ್ಲೈನ್ನಲ್ಲಿ ಪಡೆಯಬಹುದಾಗಿದೆ. ಹಾಗಾಗಿ DTP ಕೆಲಸದಲ್ಲಿ ಇಂಟರ್ನೆಟ್ ಮಧ್ಯಂತರ ಅಂಶವಾಗಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಪ್ರಿಂಟರ್ ಇದು DTP ವ್ಯವಹಾರದಲ್ಲಿ ಕೊನೆಯ ಭಾಗವಾಗಿದೆ. ಏಕೆಂದರೆ ನಿಮ್ಮ ಎಲ್ಲಾ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಗ್ರಾಹಕರಿಗೆ ನೀವು ನೀಡುವ ಅಂತಿಮ ಪ್ರಾಡಕ್ಟ್ ಸಾಮಾನ್ಯವಾಗಿ ಪ್ರಿಂಟ್ ಮಾಧ್ಯಮದ ಮೂಲಕವೇ ಆಗಿರುತ್ತದೆ. ಮೊದಲ 2 ಅಂಶಗಳು ಅಂದರೆ ಕಂಪ್ಯೂಟರ್, ಟೈಪಿಂಗ್, ಡಿಸೈನಿಂಗ್ ಮತ್ತು ಇಂಟರ್ನೆಟ್ ಈ ವಿಡಿಯೋ ಸರಣಿಯ ವ್ಯಾಪ್ತಿಯಿಂದ ಹೊರಗಿದೆ. ನಾವು ಇಲ್ಲಿ ಮುಖ್ಯವಾಗಿ ಕೊನೆಯ ಅಂಶದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ, ಅಂದರೆ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್. ಏಕೆಂದರೆ ಇಲ್ಲಿ ಬಿಸ್ನೆಸ್ ವಿಚಾರವೂ ಬರುತ್ತದೆ. ನೀವು ಕಸ್ಟಮರ್ ಆಗಿದ್ದರೆ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್ ಸೇವೆಗಾಗಿ ಹುಡುಕುತ್ತಿರಬಹುದು ಮತ್ತು ನೀವು ಬಿಸ್ನೆಸ್ ಸೆಟಪ್ ಮಾಡಲು ಯೋಚಿಸುತ್ತಿದ್ದರೆ, ಅಂದರೆ ಸ್ವಯಂ ಉದ್ಯೋಗಿಯಾಗ ಬಯಸಿದರೆ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್ ನಿಮಗೆ ಹಣ ಮಾಡಲು ಸಾಕಷ್ಟು ಅವಕಾಶವನ್ನ ನೀಡುತ್ತದೆ. ಪ್ರಿಂಟಿಂಗ್ ಅನ್ನೋದು DTP ವ್ಯವಹಾರದಲ್ಲಿ ಬೇಸಿಕ್ ಫಿನಿಶಿಂಗ್ ಅಂಶವಾಗಿದೆ. ಇದಲ್ಲದೆ ಸೆಕೆಂಡರಿ ಫಿನಿಶಿಂಗ್ ಇವುಗಳು ಬೇಕಾಗುತ್ತವೆ. ಅವೆಂದರೆ ಕಟಿಂಗ್, ಬೈಂಡಿಂಗ್, ಲ್ಯಾಮಿನೇಷನ್ ಇತ್ಯಾದಿ. ಪ್ರಿಂಟಿಂಗ್ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳಲು ನಾವೀಗಾಗಲೇ ಪ್ರಿಂಟ್ ಪ್ರಪಂಚ ಎಂಬ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಅಲ್ಲಿ ನೀವು ಸಂಪೂರ್ಣವಾಗಿ ಪ್ರಿಂಟರ್ಗಳು, ಪ್ರಿಂಟರ್ಗಳ ಬಗೆಗಳು, ಪ್ರಿಂಟರ್ಗಳ ನಿರ್ವಹಣೆ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಇದಕ್ಕಾಗಿ ನೀವು ಆ ಸರಣಿಯನ್ನು ಪರಿಶೀಲಿಸಬಹುದು. ಈ ಸರಣಿಯಲ್ಲಿ ನಾವು DTP ಬಿಸ್ನೆಸ್ನಲ್ಲಿ ಇತರೆ ಫಿನಿಶಿಂಗ್ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ನಾವು ಈ ಸರಣಿಯನ್ನು DTP ದರ್ಶನ ಎಂದು ಕರೆದಿದ್ದೇವೆ. ನೀವು ಕಸ್ಟಮರ್ ಆಗಿದ್ದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ DTP ಸೇವೆಗಳ ಬಗ್ಗೆ ವಿವರಗಳು ನಿಮಗೆ ಸಿಗುತ್ತವೆ ಮತ್ತು ನೀವು ಬಿಸ್ನೆಸ್ ನಡೆಸಲು ಬಯಸಿದರೆ DTP ಫೀಲ್ಡ್ನಲ್ಲಿರುವ ಎಲ್ಲಾ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೀರಿ. ಹೀಗೆ ಗ್ರಾಹಕ ಹಾಗೂ ವ್ಯಾಪಾರಿ ಈವರೆಗೂ ವಿನ್ ವಿನ್ ಸ್ಥಿತಿಯನ್ನು ಒದಗಿಸುವುದು ಮತ್ತು ಇವರಿಬ್ಬರ ನಡುವೆ ಒಂದು ಸಮತೋಲಿತ, ಪಾರದರ್ಶಕ ಮತ್ತು ಪ್ರಾಮಾಣಿಕ ಸೇತುವೆಯನ್ನು ಕಟ್ಟಲು ನಾವು ಪ್ರಯತ್ನಿಸುತ್ತಿದ್ದೇವೆ.